ಇಂಥ ಡೇ ಮಾತ್ರ ಎಲ್ಲೆಲ್ಲೆಲ್ಲೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಿಡಿಯಾಗ ಬರ್ತೈತೆ, ಎಷ್ಟು ಸ್ನೋಫಾಲ್ ಆಗ್ತೈತೆ ಬ್ರೋ, ಏನ್ ಗುರು ಇವೆಲ್ಲ. ಇಂಥ ನನ್ನ ಲೈಫಲ್ಲಿ ಇಂಥ ಆಟೋನೇ ನೋಡಿರ್ಲಿಲ್ಲ. ಡೆಲ್ಲಿ ಪ್ಲೇಸ್ ಎಲ್ಲ ಕವರ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಡೆಲ್ಲಿ ಟು ಮನಾಲಿ. ಎಷ್ಟೋ ದಿವಸದ ಕನಸಿತ್ತು ಇಲ್ಲೊಂದ್ಸಲ ಹೋಗಬೇಕು ಅಂತ, ಕೊನೆಗೂ ಬಂದೇ ಬಿಟ್ವಿ. ನೋಡಿ ಗಾಯ್ಸ್, ಬಂದಾಯಿತು. ಅಥವಾ ಈಗ 150 ಕಿಲೋಮೀಟರ್, 150 ಅಂತ ಇದೆ, 5 ಕಿಲೋಮೀಟರ್ಸ್ ಇದೆ. ಬೈಕ್ ಏನೇನೋ ಬರ್ತೈತ್ಕೊಂಡು ತೊತ್ತೋದ್ಲು ಮಾತುಗಳು. ನಾನೆಲ್ಲೋ ಮನಾಲಿ ಬಸ್ ಸ್ಟಾಪಿಂದ ನಾವು ಬುಕ್ ಮಾಡಿರೋ ರೂಮ್ಗೆ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರೂಮಿಗೆ ಬಂದ ತಕ್ಷಣ ಮಸ್ತಾಗಿ ಫ್ರೆಶ್ ಅಪ್ ಆಗಿ ವ್ಯೂ ನೋಡ್ತಾ ಟೀ ಕುಡಿತಾ ಕೂತಿದ್ವಿ. ನಮ್ಮ ರೂಮಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು. ಇವ್ನು ನೋಡಿ ಅಣ್ಣ ಇನ್ನೂ ಶಾರ್ಟ್ಸ್ ಮೇಲೇ ಇದ್ದಾನೆ. ನಾವು ಮನಾಲಿ ಅಂದ ತಕ್ಷಣ ತುಂಬ ಚಳಿ ಇರುತ್ತೆ, ಎನಿ ಟೈಮ್ ಸ್ವೆಟ್ರು, ಕೈ ಗ್ಲೌಸು, ಸಾಕ್ಸು ಇವೇ ಹಾಕೊಂಡು ಎನಿ ಟೈಮ್ ಹಂಗೆ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ನಾವು ಅಂದ್ಕೊಂಡಷ್ಟು ಚಳಿ ಇರಲಿಲ್ಲ ಮೊದಲನೇ ದಿವಸ. ಏನು ಹಂಗೆ ನೋಡ್ರಿ, ಒಳ್ಳೆ ಟೆರರಿಸ್ಟ್ ಇದ್ದಂಗೆ ಅವನು. ಲವ್ ಅಲ್ಲ, ಅವ್ನು ಬಿಟ್ಟಾಕು, ಎಂಜಾಯ್ ಮಾಡ. ನೋಡ ಇಲ್ಲಿ ನೋಡ. ನನಗಿಲ್ಲಿ ಬಂದಾದ್ಮೇಲೆ ಒಂದಂತರೂ ಅರ್ಥ ಆಗಲಿಲ್ಲ. ಎಲ್ಲರೂ ಇಲ್ಲಿ ಬೆಟ್ಟದ ಮೇಲೆ ಮನೆಗಳು ಮಾಡ್ಕೊಂಡು ಬದುಕ್ತಿದ್ರು ಇಲ್ಲಿರೋ ಜನ. ಅಲ್ಲೆಲ್ಲ ಹೆಂಗೆ ಮನೆ ಕಟ್ಟಿದ್ರು ಅಂತ. ಸಿಮೆಂಟ್ ತಗೊಂಡು ಹೋಗ್ಯಾರ, ಏನು ಕತ್ತೇನೋ ಅವರು ಹೆಂಗೆ ಬದುಕ್ತಾರ ಅರ್ಥ ಆಗೋದ್ಲೇ. ಏನಾದ್ರೂ ತಗೊಂಡೋಗಿ ಬಂದರೆ ಒಂದೇನೋ ಪೇಸ್ಟ್ ಗೀಸ್ ತಗೊಂಡೋಗಿ ಬಂದರೆ ಕೆಳಗೆ ಬರ್ಬೇಕಲ್ಲ, ಅದಕ್ಕೆ ಕೇಳೋದು ಈ ಸುಳಮ. ಫೈನಲಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನಾಲಿಯ ಲೋಕಲ್ ಸೈಟ್ ನೋಡಬೇಕು ಅಂತ ರೆಡಿಯಾಗಿ ಕೂತಿದ್ದೀವಿ. ಬನ್ನಿ ರೆಡಿಯಪ್ಪ ಆಗಿ. ಇದು ಹಿಡಿಂಬಾ ದೇವಿ ಟೆಂಪಲ್. ಇದ್ರದ್ದು ಹಿಸ್ಟ್ರಿ ಹೇಳಬೇಕು ಅಂತಂತಂದರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ನನಗೂ ಗೊತ್ತಿಲ್ಲ. ಈ ಟೆಂಪಲ್ಗೆ ಇನ್ನೂ ಸ್ನೋಫಾಲ್ ಆದಾಗ ಬರಬೇಕು, ಇನ್ನೂ ಚೆನ್ನಾಗಿರುತ್ತೆ. ಏನೋ ಒಂಥರ ಸಖತ್ ಪೀಸ್ಫುಲ್ ಆಗಿತ್ತು ಈ ಪ್ಲೇಸ್ ಮಾತ್ರ. ಸುತ್ತಮುತ್ತ ಎಲ್ಲ ಕಲ್ಚರಲ್ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿತ್ತು ಇದೊಂಥರ. ಇವರು ಕಾಶ್ಮೀರದವರು, ಒಂಥರ ಚೆನ್ನಾಗಿದ್ರು ಡ್ರೆಸ್ ಹಾಕ್ಕೊಂಡು. ಒಂದು ಫೋಟೋ ತಗೊಳಕಂತ ಹೋದೆ, ಅದು ಮಾತಾಡ್ತಾರೆ, ಒಳ್ಳೆ ಇಂಟರ್ವ್ಯೂ ತಗೊಳ್ಳೋ ಥರ ಇತ್ತದು. ಸ್ವಲ್ಪ ಹತ್ರ ಹೋಗ್ಲಿ. ಇದು ಮನಾಲಿಯ ಮಾಲ್ ರೋಡ್. ಇವರಿಬ್ರು ನೋಡಿ ಏನೋ ಪರ್ಚೇಸ್ ಮಾಡೋ ಥರನೇ ಬಂದರು. ಈ ಮನಾಲಿಲಿ ಈ ಮಾಲ್ ರೋಡ್ ಮಾತ್ರ ಏನೋ ಒಂಥರ ಪಟಾಯ ಥರ ಫೀಲ್ ಕೊಡ್ತು, ಆ ಸ್ಟ್ರೀಟ್ ಥರನೇ. ಇಲ್ಲಿ ಆ್ಯಕ್ಚುಲಿ ನೈಟ್ ಹೊತ್ತು ಬರಬೇಕು, ಬಟ್ ಇಲ್ಲಿ ನಮ್ಮಂಥ ಸಿಂಗಲ್ಸ್ಗಳು ಬರಬಾರ್ದಪ್ಪ, ಕಪಲ್ಸ್ಗಳೇ ಬರಬೇಕು. ಮತ್ತು ಏನಾರ ಪರ್ಚೇಸ್ ಮಾಡೋಣ ಅಂತ ಅಂದರೆ ಕೇಳಂಗೆ ಇಲ್ಲ ರೇಟು. ಅವಾಗಿಂದ ಸಾಕಾಗೈತೆ ಕಣ ಇದು ಒಂಥರ. ಏನು ಹೇಳು, ಹಾಂ ಏನ ನೀನು ಅಂದಿ ಅಂತಂದರೆ ಬಿಡು ಮಂಚ, ನೆಕ್ಸ್ಟ್ ಲೆವೆಲ್. ಗೈಸ್, ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಜೋಗನಿ ಫಾಲ್ಸ್ ಅಂತ. ಈ ಫಾಲ್ಸ್ಗೆ ಹೋಗಬೇಕು ಅಂತಂದರೆ ಒಂದು 2-3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು, ಬೆಟ್ಟ ಹತ್ತಿ ಹಿಡಿಯೋದು ಈ ಥರ ಎಲ್ಲ. ಇದೊಂಥರ ಏನೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹೆಂಗಿದೆ ಗೈಸ್ ಹಿಮಾಲಯ? ಬಂದು ಬರ್ರೋ ಜೋಗನಿ ಫಾಲ್ಸ್. ಅದೆಷ್ಟು ದೊಡ್ಡದೈತೆ ಅಂತ ನೋಡೇ ಬಿಡೋಣ. ಆ ಜೋಗನಿ ಫಾಲ್ಸ್ ದೊಡ್ಡದ, ನಮ್ಮ ಮಂಜು ಮನಸ್ಸು ದೊಡ್ಡದ. ಆಯ್ತು ಇರಲಿ, ಅಪರೂಪಕ್ಕೆ ಲೋ ಇರಲಿ. ಮಿನಿಮಮ್ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ತಾ ಬಂದಿದ್ದೀವಿ, ಬಟ್ ಆ ಫಾಲ್ಸ್ ಮಾತ್ರ ಸಿಕ್ಕಿಲ್ಲ. ಯಾರೋ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ. ಏನಂದ ಅವನು, ನೀವು ಫಾಲ್ಸ್ ನೋಡ್ಬೇಕಪ್ಪ ಅಂತಂದ್ರೆ ಇನ್ನೂ 2 ಅವರ್ ಟ್ರೆಕ್ಕಿಂಗ್ ಅಂತೆ. ಬೇಡ ನೈ ದಾದಿ ಎಲ್ಲ ಇದಪ್ಪ, 400 ಮೀಟರ್ಸ್ ಹಿಮಾಲಯ. ಫಿರೇಕ್ ಬೋಲ್ ರೇ, ಮರ್ತೋಯ್ತು. ಸಬ್ಜಿ ಖತಮ್ ಹೋ ಗಯಾ. 2 ಅವರ್ಸ್ ಅವಾಗಿಂದ ನಡೆಯೋದ್ರಲ್ಲೇ ಇದ್ದೀವಿ, ಮತ್ತೆ ಇನ್ನು ಕಂಪ್ಲೀಟೇ ಆಗಿಲ್ಲ. ಇದು ನೋಡಿ ಯಾವ ಥರ ಇದೆ. ಚಿಕ್ಕ ಫಾಲ್ಸ್ ಇದು, ದೊಡ್ಡ ಫಾಲ್ಸ್ ಕೂಡ ಅಲ್ಲ. ಓಂಬ ಈ ಕಾಡಲ್ಲಿ ಒಂದು ಫೋನ್ ಬಂದೈತೆ ನೋಡಿ ಯಾವ ಥರ ಇದೆ. ದೊಡ್ಡ ದೊಡ್ಡ ಮರಗಳು, ಗ್ರೀನರಿ ಚೆನ್ನಾಗಿದೆ ಅಲ್ವಾ, ಬೆಳೆದಿದ್ದು. ಈ ಟ್ರೆಕ್ಕಿಂಗ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ? ಟ್ರೆಕ್ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ಪ್ಲೇಸ್ಗೂ ನೆಕ್ಸ್ಟ್ ಲೆವೆಲ್. ಬೇರೆ ಪದ ಬೆಳೆಸು ಸ್ವಲ್ಪ. ನೆಕ್ಸ್ಟ್ ಲೆವೆಲ್ ಬೆಳೆಸ್ಕೊಂಡಿದ್ದಾವೆ.
ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಜೋಗಿನಿ ಫಾಲ್ಸ್ ಅಂತ ಯಾಕೆ ಹೆಸರು ಬಂತು ಇವನು ಹೇಳ್ತಾನೆ. ಯಾಕ ಜೋಗಿನಿ ಫಾಲ್ಸ್ ಅಂತ ಯಾಕೆ ಹೆಸರು ಬಂತು? ಜಾಸ್ತಿ ಜೋಗಮ್ರಿ ಜಾಸ್ತಿ ಜೋಗಮ್ರ ಪ್ಲೇಸ್ ಅನ್ಕೊಂತೀನಿ, ಅದಕ್ಕಾಗಿ ಜೋಗಿನಿ ಫಾಲ್ಸ್ ಅಂತ. ಅಲ್ಲಿ ಬಸ್ ಸ್ಟಾಪ್ ಆಗಿ ಬಾರೋ, ಇಲ್ಲೇ ಬರಲ್ಲ ಇನ್ನೊಂದು ಆರಾಮ್ ಅಲ್ಲಿ ಅದಕ್ಕಿಂತ ಬೇಕಾದ್ರೆ ನಿಂಗೆ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಅಲ್ಲಿ ಸುಸುದಾರ ಜೋರ ಮತ್ತೆ. ಇವೆಲ್ಲ ನಿಮ್ಮ ಮದುವೆ ಆಯ್ತಲ್ಲ, ನಿಮ್ಮ ಮಕ್ಳು ದಾರ ತೋರ್ಸು. ಲೋ ಆ ಹೆಣ್ಮಕ್ಳು ಅದು ತೋರಳು, ವೇಸ್ಟ್ ಬಾಡಿ ನನ್ನ ಮಕ್ಕಳು. ಅಯ್ಯಪ್ಪ ನೀನು ಉಂಟಾಗ್ಬಿಟ್ಟಿಯಪ್ಪ ಸೋಮೆ. ನನ್ನ ಮಗ ಸ್ಟ್ರೆಸ್ नहीं लग रहा? स्ट्रेस What? स्ट्रेस गुड क्या? Still energy? Yes. Okay. Very good. Bro doing daily gym. So this much fitness here. Okay. Super. You are from? Spain. India. But no use. In case ತಪ್ಪತ್ತದ್ರೆ ಎಲ್ಲರಿಗೂ ದಾರಿ ಬರು. ಈ ದಾರಿ ಇಲ್ಲಪ್ಪ. ಲೋ ಇದೆಲ್ಲ ಕಣೋ. ಅಯ್ಯಪ್ಪ ಬ್ಲಾಗ್ ಮಾಡ್ಕೊಂಡೆ ಆಗ್ತೈತೆ ಹಿಂಗೆ ಗೈಸ್. ಬಿದ್ದ ಅಂತಂದ್ರೆ ಏನೂ ಇರಲ್ಲ. ಏನು ನೋಡಿ ಗೈಸ್ ತಗೊಬಿಟ್ಟವನೆ, ಬರೋಕ್ಕಾಗ್ತಲ್ಲ ನಿಮ್ಮ ಕೈಲಿ. ನೋಡು ಬಾರೋ ಬೇಗ. ಹತ್ ಬಾರಲ್ಲೇ, ಇಲ್ಲ ಆ ಕಡೆಯಿಂದ ಹತ್ಬಾ. ಅವರೆಲ್ಲ ಲೇಡೀಸ್ ಹತ್ತತಿಲ್ವಾ? ಬಾ ಕಡೆಯಿಂದ. ನೋಡಿ ಗೈಸ್ ಅವ್ನ ಕೈಲಿ ಹತ್ತಕ್ಕಾಗ್ತಾ ಇಲ್ಲ. ಥೂ ವೇಸ್ಟ್ ಫೆಲೋ. ಸ್ಮೈಲ್, ಗಿವ್ ಸ್ಮೈಲ್ ಆನ್ ಸ್ಮೈಲ್. ಯು ಆರ್ ಫ್ರಮ್ मुंबई. ओ आई एम फ्रॉम कर्नाटका. बाजू में ही बाजू महाराष्ट्र को. इंग्लिश वाला कैसा चढ़ रहा है, क्या खाता है पेट में. ಅಲ್ಲಿ ನಿಂತಿರೋ ಹುಡುಗಿರು ಇದ್ದಾರಲ್ಲ ಅವರೆಲ್ಲ ಇವನ್ಕಿಂತ ಹಿಂದೆ ಇದ್ದವರು, ಅವರೇ ಬಂದು ನಿಂತ್ಕೊಂಡ್ರು. ಈಗ ಬತ್ತವನೆ ಹುಡುಗಿಯರ್ ಮರದ ಇವನ್ ತೆಗಿತಲ್ಲ, ಹುಡುಗರು ಮರದ ತೆಗಿತಿದ್ದಾರೆ. ಲೇ 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 ತೊಳ್ಬಿಡ್ತೀನಿ. ಓ ನೋಡಿ ಗಾಯ್ಸ್ ಕೊನೆಗೂ ಬಂದ್ವಿ. ಬರೋ ಕೈಸ ಲಗ ಸ್ಟಾಪ್ ಮಾಡ್ದಂಗೆ ಅರ್ಚೋ 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 ಮಲ್ಲಿ ಇಷ್ಟೇನಾ? ತಡಿ 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 ಒಂದು ನಿಮಿಷ ಬನ್ನಿ. ನೋಡಿ ಗಾಯ್ಸ್ ಅಲ್ಲಿಂದ ಇಲ್ಲಿ ನಡ್ಕೊ ಬಂದಿದ್ದು ನೋಡಕ್ಕೆ ಈ ವಾಟರ್ ಫಾಲ್ಸ್ನ. ಬಟ್ ರಿಕ್ಸ್ ತಗೊಂಡು ಬಂದಿದ್ವಿ ಅಲ್ವಾ. ಹಿಮಾಲಯ ಪರ್ವತ, ಕಡೆ ಕಡೆ ಬೆಟ್ಟ, ಒಬ್ಬ ನನ್ನ ಮಗ ಗೊತ್ತಿಲ್ಲ ತಳ್ಳಿದ್ರು ಮೂಳ ಸಿಗಲ್ಲ. ಬದುಕಿದ್ಕೆ ಸಾರ್ಥಕನ ಈ ಪಾಸ್ ನೋಡಿದ ತಕ್ಷಣ ಅದಂತೂ ಕರೆಕ್ಟ್ ಬಿಡಲ್ಲ. ನಿಮ್ಗೆ ಯಾರಿಗೋ ಯೂಸು, ಬದುಕಿದ್ದು ಸಾರ್ಥಕ ಬಿಡೋ ಮುಂಚೆ. ಲೇಡೀಸ್ ಇದಾರೆ ಕಣ ಲೇ. ನೋಡಿ ಗಾಯ್ಸ್ ಇಲ್ಲಿ ಟೀ ಕುಡಿಬೇಕು ಅಂತ ಅನಿಸ್ತು, ಏನೋ ಗೊತ್ತಿಲ್ಲ, ಇಲ್ಲೇ ಕುತ್ಕೊಂಡು ಟೀ ಕುಡಿಬೇಕು ಅಂತ ನಾನು ಹೇಳಿದೆ. ನಾವು ಹುಡುಗ ಮಾತು ಕೇಳಲ್ಲ. ಇಲ್ಲಿ ಹರಿತಾ ಇರೋ ನೀರು ಯಾವುದೋ ನಾರ್ಮಲ್ ನೀರು ಅನ್ಸುತ್ತೆ, ಬಟ್ ಅದನ್ನು ಟಚ್ ಮಾಡೋ ಕೂಡ ಆಗಲ್ಲ, ಅಷ್ಟೊಂದು ಕೋಲ್ಡ್ ಇದೆ ಅದು. ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನಮ್ಗೊಂದು ಟೆಂಪಲ್ ಸಿಕ್ತು. ಇದರ ವಿಶೇಷತೆ ಏನಂತಂತಂದರೆ ಭೂಮಿ ಕೆಳಗಿಂದ ಬರೋ ನೀರು ಬಿಸಿ ಬಿಸಿ ನೀರು ಬರುತ್ತೆ ನೋಡಿ, ಆ ಪೈಪಿಂದ ಬರ್ತಿದೆಯಲ್ಲ, ಇದು ಫುಲ್ ಈ ನೀರೆಲ್ಲ ಭೂಮಿ ಕೆಳಗಿಂದ ಬರ್ತಾ ಇದೆ. ಯಾವುದೇ ರೀತಿ ಏನೂ ಇಲ್ಲ ಇಲ್ಲಿ, ಅವೆಲ್ಲ ನೀರೆಲ್ಲ ಬಿಸಿ ಬಿಸಿ ಇದೆ. ಅವರೆಲ್ಲ ಅದು ಹೆಂಗೆ ಸ್ನಾನ ಮಾಡ್ತಿದ್ದಾರೋ. ಸ್ಟಾರ್ಟಿಂಗ್ ತುಂಬ ಬಿಸಿ ಅನಿಸುತ್ತೆ, ಇಳಿದಾದ್ಮೇಲೆ ಎಲ್ಲ ಕಾಮನ್ ಆಗ್ಬಿಡುತ್ತೆ. ಇವರೆಲ್ಲ ಮನುಷ್ಯರು ಒಂದು ಅರ್ಥ ಆಗ್ತಾಯಿಲ್ಲ ಗುರುಬೇಡ. ನನಗಂತರೂ ಸಿಕ್ಕೋಬಿಟ್ಟೆ ಸುಡ್ತೈತೆ, ಬಟ್ ಇವರೆಲ್ಲ ಹೆಂಗಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿಲಿ ಅಯ್ಯಪ್ಪ ಸಿಕ್ಕೋಬಿಟ್ಟೆ ಸುಡ್ತೈತೆ ಗುರು. ಇವರೆಲ್ಲ ಹೆಂಗಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಫೈನಲಿ ಮನಾಲಿಯ ಫಸ್ಟ್ ಡೇ ಮಾತ್ರ ಸಾಕಾತಾಗಿ ಮುಗೀತು. ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಲೋಕಲ್ ಸೈಟೆಲ್ಲ ನೋಡ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಈವ್ನಿಂಗ್ ಹಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ಒಳ್ಳೆ ನಾನ್ ವೆಜ್ ಊಟ ತಿನ್ಕೊಂಡು ಇವತ್ತೊಂದು ಡೇನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ದೆನ್ ಒಂದು ನೆಕ್ಸ್ಟ್ ಥಿಂಕ್ ಏನಂತಂತಂದರೆ ನಮಗೆ ಅದರ ನೆಕ್ಸ್ಟ್ ಡೇ ಒಂದು ಒಳ್ಳೆ ಸರ್ಪ್ರೈಸ್ ಕಾದಿತ್ತು. ಅದೇನೆಂದರೆ
ನೋಡಿದ್ರಲ್ಲ ಗಾಯ್ಸ್, ಇಂಥ ಒಂದು ಮಾರ್ನಿಂಗ್ನ ಎಲ್ಲರೂ ನೋಡೋಕ್ಕಾಗತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಸ್ನೋಫಾಲು. ನೆನ್ನೆ ಇದ್ದಿದ್ದ ವೆದರ್ಗೂ ಇವತ್ತಿದ್ದಿದ್ದ ವೆದರ್ಗೂ ಎಷ್ಟು ಚೇಂಜಸ್ ಇದೆ ನೋಡಿ. ನಮ್ಗೆ ವೆದರ್ ಎಷ್ಟು ಆಪೋಸಿಟ್ ಆಗಿದೆ ನೋಡಿ. ಬಳ್ಳಾರಿಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲಲ್ಲಿ ಇರ್ತೀವಿ, ಇಲ್ಲಿ -8 ಡಿಗ್ರಿ ಸಮಥಿಂಗ್ ಚಳಿಲಿ. ಹೆಂಗಿದೆ ನೋಡಿ ವೆದರು, ಎರಡೂ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ವಿ ನಾವು. ನಿನ್ನೆಯಿಂದ ಸೀಸನಲ್ಲಿ ಬಂದಿಲ್ಲ, ಹಂಗೆ ಹಿಂಗೆ ಅಂತ ಹುರ್ಕೊಂಬಿಟ್ಟಿದ್ವಿ. ಸ್ನೋಫಾಲ್ ನೋಡೋಕ್ಕಾಗಲಿಲ್ಲ, ಏನು ನೋಡೋಕ್ಕಾಗಲಿಲ್ಲ, ಬಿಸಿಲೈತೆ, ಬಳ್ಳಾರಿ ಬಿಸಿಲು, ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಇವಾಗ ನೆನ್ನೆ ಫುಲ್ಲು ಚಡ್ಡಿಲಿದ್ದ, ಚಳಿನೇ ಆಗ ಬತ್ಲೆ ಈ ಚಳಿಗೆ ಕೈ ಯಾವ ಲೆವೆಲಲ್ಲಿ ಸೆಟ್ಕೊಂಡ್ಬಿಟ್ಟಿದ್ವು ಅಂತಂತಂದರೆ ಫಿಂಗರ್ ಪ್ರಿಂಟ್ ಕೂಡ ಓಪನ್ ಆಗ್ತಿರ್ಲಿಲ್ಲ ಫೋನ್ ಲಾಕ್ ತೆಗೋಣಂತಂದರೆ. We are lucky, bro. We are lucky. Last 10 days, Nice snow. No, bro. In February 3rd week, it's the last day of snowfall, bro. That's why we are planned for this day. ನೆನ್ನೆಗೂ ಇವತ್ತಿಗೂ ಡಿಫ್ರೆನ್ಸ್ ನೋಡೋದಲ್ಲ. ನಿನ್ನೆ ಇದೇ ಜಾಗದಲ್ಲಿ ಆರಾಮಾಗಿ ಕೂತಿದ್ವಿ, ಇವತ್ತು ನೋಡಿ ಇವು ನೆನ್ನೆ ಫುಲ್ಲು ಶಾರ್ಟ್ಸಲ್ಲೇ ಓಡಾಡ್ತಿದ್ದ, ಇವತ್ತು ನವರಂಧ್ರಗಳನ್ನು ಮುಚ್ಕೊಬಿಟ್ಟಿದ್ದಾನೆ. ನಮ್ಮಲ್ಲಿ ಕೈ ಅಂತ ಯಾವ್ದಾಗೈತಲ್ಲ ಹಂಗಾಗ್ಬಿಟ್ಟೈತೆ. ಇವ್ರಂದ್ರೆ ಹೆಂಗಾಡ್ತಾವ. ಇದಕ್ಕಿಂತ ಅಮೇಜಿಂಗ್ ಏನಿಲ್ಲ ಅನ್ಕೋತೀನಿ ವರ್ಲ್ಡಲ್ಲಿ. ಇವತ್ತು ಸ್ನೋಫಾಲ್ ಆಗಿದ್ದಕ್ಕೆ ನೋಡಿ ರೋಡೆಲ್ಲ ಹೆಂಗೆ ವೈಟಾಗಿ ಕಾಣ್ತಿದೆ ಅಂತ. ನಮ್ಮ ಲಕ್ಕದು. ಈಗ ಸೊಲಾಂಗ್ ವ್ಯಾಲಿ ಅಂತ ಒಂದು ಪ್ಲೇಸ್ ಇದೆ, ನಮ್ಮ ರೂಮಿಂದ 15 ಕಿಲೋಮೀಟ್ರ್ ದೂರ ಆಗುತ್ತೆ. ಅಲ್ಲಂತೂ ಇದ್ದಿದ್ದು ಫುಲ್ಲು ಸ್ನೋ ಇರೋಂಥ ಜಾಗ ಅದು. ಅದನ್ನು ನೋಡೋಕ್ಕೆ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ಎಲ್ಲಿ ಬಂದಿದ್ದೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ನೋಡಿ ಮನೆಗಳು ನೋಡೋದು ಇವೆಲ್ಲ ಫಿಲಮಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡಿದ್ದೆ. ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಅಲ್ಲಿ ಮರ ನೋಡು, ಸ್ವಲ್ಪ ಝೂಮ್ ಮಾಡಿ ಹೇಳ್ತೀನಿ. ನೋಡು ಹೆಂಗಿದಾವ ನೋಡು. ಒಂದೊಂದು ಮನೆ ಮೇಲೆ ಫಾಗು. ಇವೆಲ್ಲ ಸಿನಿಮಾಗಳಲ್ಲಿ ನೋಡ್ತಿದ್ದೆ, ಕಾರ್ಟೂನ್ಸ್ ಅಲ್ಲಿ ನೋಡ್ತಿದ್ದೆ. ಇವತ್ತು ಅಲ್ಲ ಆ ಮನೆ ಫುಲ್ ಅಲ್ಲಿ ವೈಟ್, ಹೆಂಗೆ ನೀಟಾಗಿ ಫಾಗ್ ಬಂದಿದೆ ಅಲ್ಲಿ. ಇಲ್ಲೋಡಲ್ಲ ಇದು ಇಷ್ಟು ದಿವಸ ಇವನ್ನೆಲ್ಲ ಸಿನಿಮಾದಲ್ಲಿ ಕಾರ್ಟೂನಲ್ಲಿ ನೋಡ್ತಾ ಇದ್ದೆ, ಇವತ್ತು ರಿಯಲ್ ಆಗೇ ನೋಡ್ತಾ ಇದ್ದೀನಿ. ಎಂಥ ವ್ಯೂ ಅಂತಂದರೆ ನಾನು ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಆಗೈತಲ್ಲ ಪ್ಲೇಸ್ಗಳೆಲ್ಲ. ಡ್ರೆಸ್ ನೈತು ಚಳಿ ತಡ್ಕೊಳಕ್ಕಾಗ್ತಲ್ಲ. ನೋಡಿ ಗಾಯ್ಸ್, ಫೈನಲಿ ಬಂದ್ಬಿಟ್ವಿ. ನೋಡ್ರು ಸ್ವರ್ಗ ನೋಡ್ರು. ಏನೇನ್ ಕಂಡೆ ಮಂಜ? ಫೈನಲಿ ಸ್ವರ್ಗ ನೋಡ್ಬಿಟ್ಟ. ಸ್ವರ್ಗ ನೋಡ್ತೀನೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಫೈನಲಿ ನಡೀತಿದೆ ಆಲ್ರೆಡಿ. ನೋಡಿ ಪ್ಯಾರಾಗ್ಲೈಡ್ ನೋಡಿ. ಸಕ್ಕತ್ತಾಗಿದೆ. ಭಾಳ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬಾ ಅಂದ್ರೆ ತುಂಬಾ. ನಮ್ಮ ಲಕ್ಕೋ ಏನೋ ಗೊತ್ತಿಲ್ಲ, ಫಾಗು ಸ್ನೋಫಾಲ್ ಕೂಡ ಆಗ್ತಾ ಇದೆ. ಫಾಲಿನ ಮಳೆ ನೋಡಿ, ಇಂಥ ಎಂಜಾಯ್ಮೆಂಟ್ ನನ್ನ ಲೈಫಲ್ಲೇ ಮಾಡಿದ್ದಿಲ್ಲ.
ಬ್ರೋ ಇದು ಮಾತ್ರ ನೋಡಿ 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 ತಡ್ಕೊಳಕ್ ಆಗ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ಸ್ವರ್ಗ ನೋಡಿ guys, ಸಕ್ಕತ್ತಾಗಿದೆ. ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಟೋಪಿ ಅಂತೂ ಆಗ್ಲೇ ಇಲ್ಲಪ್ಪ. ನಾನು ಕಂಪಲ್ಸರಿ ಟೋಪಿ ಹಾಕೋಬೇಕು ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಏನು ಫಾಗು, ಏನು ಇದು 10 days ಆಯಿತು. 10 days ಸೀಸನ್ ಟೈಮಲ್ಲಿ ಮಾತ್ರ ಫಾಗ್ ಆಗೋದು. ಇದು ಜನವರಿ. ಅಯ್ಯಪ್ಪ ಇದು ತಲೆ ಮೇಲಿಂದಾನೆ ಹೋಯ್ತಾರೆ ಇವರು. ನಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡ್ತೀನಿ. ನೋಡು ಹಾಯ್ ಬಾಲು, ಬಾ ಬಡ್ಕಂಡೆ ಗುರು ನಿನ್ಗ, ಬಾ 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 ಅಂತ. ಈಗ ವಿಡಿಯೋ ಕಾಲಲ್ಲಿ ನೋಡೋ ಬಾಗೆ ಬೇಕಿತ್ತೆ ನೋಡಿಗೆ. ಎತ್ಕೊಂಡ ನಿನ್ನ ಆಟೋನು ಹೆಂಗೆ ಏನೋ ಒಂಥರ ಭಾಳ. ಇಂಥ ಡೇ ಮಾತ್ರ ಎಲ್ಲೆಲ್ಲೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ವಿಡಿಯೋ ಬರ್ತೈತೆ. ಬರ್ತಾ ಯಾವ ಲೆವೆಲ್ಗೆ ಸ್ನೋ ಬೀಳಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ 3 ಜನದ ಒಂದು ಪಿಕ್ ತಗೊಳಕ್ಕಾಗಲಿ ನಮಗೆ. ಆ ಲೆವೆಲ್ಗೆ ಸ್ನೋ ಬೀಳಕ್ಕೆ ಸ್ಟಾರ್ಟ್ ಆಗೋಯ್ತು. ತುಂಬ ಅಂದ್ರೆ ತುಂಬ ಸ್ನೋ ಬೀಳ್ತಾ ಇತ್ತು. ಇದ್ರ ಜೊತೆಗೆ ನಮ್ಮ ಬ್ಯಾಡ್ ಲಕ್ ಏನು ಅಂತಂತಂದರೆ ನಾವು ಹೋಗಿದ್ದ ದಿವಸ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ಗಳಿರಲಿಲ್ಲ, ಎಲ್ಲ ಬಂದಾಗಿತ್ತು. ಇದ್ದಿದ್ದೊಂದೇ ಯಾಕ್ ರೈಡು, ಇದನ್ನೊಂದೇ ಆಡಿದ್ವಿ. ಜೀವನದಲ್ಲಿ ಒಂದ್ಸಲ ಯಾರು ಈ ಸ್ನೋ ಫಾಗ್ನ ಮುಟ್ಟಬೇಕು ಅಂತ ಇತ್ತು. ಬಟ್ ಇವತ್ತು ಈ ಸ್ನೋ ಫಾಲ್ನ ಸ್ವಲ್ಪ ಕಮ್ಮಿ ಮಾಡಪ್ಪ ದೇವ್ರೆ ಅನ್ನೋ ಲೆವೆಲ್ಗೆ ನೋಡ್ಬಿಟ್ವಿ. ಇವತ್ತು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಆ್ಯಕ್ಟಿವಿಟೀಸ್ ಒಂದಿರಬೇಕಾಯ್ತು, ಅದೊಂದಿರಲಿಲ್ಲ. ಒಟ್ಟಾರೆ ಸಖತ್ ಎಂಜಾಯ್ ಮಾಡಿದ್ದೀವಿ. ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್.